ಇತ್ತ ಕಾರ್ಪೊರೇಟರ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ರೌಡಿ ಶೀಟರ್ ಕೇವಲ 1.5 ತಿಂಗಳ ಪೆರೋಲ್ ಮೇಲೆ ಹೊರಬಂದಿದ್ದವನು ಅದೇನ್ ಪ್ಲಾನ್ ಮಾಡಿದ್ನೋ ಏನೋ ಸಿನಿಮೀಯ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆಗೆ ಸ್ಕೆಚ್ ಹಾಕಿದ್ದ. ಇದರ ಹಿನ್ನೆಲೆ ಕೆದಕಿದ ಪೊಲೀಸರಿಗೆ ಶಾಕ್ ಆದಿತ್ತು. ಸಂಜೆ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಎಂಬಾತನ ಮೇಲೆ ಫೈರಿಂಗ್ ನಡೆದಿರುವಂತದ್ದು. ಎಲ್ಲ ಮಾಸ್ಕ್ ಬ್ಲ್ಯಾಕ್ ಬಟ್ಟೆ ಎಲ್ಲ ಹಾಕಿದ್ದಾವೆ. ನಮಾಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದ. ಇನ್ನೇನ್ ಮನೆ ತಲುಪಬೇಕು ಅನ್ನೋವಾಗ್ಲೇ ಇದೇ ಜಾಗದಲ್ಲಿ ಗುಂಡಿನ ಸದ್ದು ಮೊಳಗಿತ್ತು. ನೋಡ್ತಿದ್ದಂತೆ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ಆಗಿತ್ತು. ಇದೇ ಗುಂಡಿನ ದಾಳಿ ನೆಲಮಂಗಲದ ಜನ ಬೆದರುವಂತೆ ಮಾಡಿದೆ. ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ಯೆಗೆ ಸ್ಕೆಚ್ ಜಸ್ಟ್ ಮಿಸ್. ಪೆರೋಲ್ನಿಂದ ಹೊರಬಂದವನಿಂದಲೇ ಫೈರಿಂಗ್. ಭಾನುವಾರ ಅಂದ್ರೆ ನಿನ್ನೆ ರಾತ್ರಿ ನೆಲಮಂಗಲದಲ್ಲಿ ಸ್ವಲ್ಪದರಲ್ಲೇ ಘೋರವೊಂದು ತಪ್ಪಿದೆ. ಬೀದಿ ಹೆಣವಾಗಬೇಕಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಅದೃಷ್ಟವಶಾತ್ ಬಚಾವಾಗಿದ್ದಾನೆ. ಕಳೆದ ರಾತ್ರಿ ನೆಲಮಂಗಲ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ನಮಾಜ್ ಮುಗಿಸಿ ಮನೆಗೆ ತೆರಳುತ್ತಿದ್ದ ಸಲೀಂ ಮೇಲೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಫೈರಿಂಗ್ ಮಾಡಿ ಎಸ್ಕೇಪ್ ಆಗಿದ್ರು. ದಾಳಿ ಮಾಡೋ ವೇಳೆ ಓರ್ವನ ಹೆಸರು ಹೇಳಿ ಫೈರಿಂಗ್ ಮಾಡಿದ್ದು ಪೊಲೀಸರು ರೌಡಿ ಶೀಟರ್ ಮುಬಾರಕ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಹೊರವಲಯ ನೆಲಮಂಗಲದಲ್ಲಿ ನಿನ್ನೆ ಸಂಜೆ 6:30 ಸರಿಸುಮಾರಿಗೆ ಗುಂಡಿನ ದಾಳಿ ನಡೆದಿರುವಂಥದ್ದು. ಸದ್ಯ ನಾವಿರ್ತಕ್ಕಂಥ ಸ್ಥಳ ಏನಿದೆ ಇದು ನೆಲಮಂಗಲದ ಇಸ್ಲಾಂಪುರ ಅಂತ ಏನು ಹೇಳಲಾಗ್ತಿದೆ. ಆ ಒಂದು ಏರಿಯಾದಲ್ಲಿ ನಾವಿರ್ತಕ್ಕಂಥದ್ದು. ಇದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಸ್ಥಳ ಆಗಿರುವಂಥದ್ದು. ಈ ಇಸ್ಲಾಂಪುರದಲ್ಲಿ ನಿನ್ನೆ ಸಂಜೆ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಎಂಬಾತನ ಮೇಲೆ ಫೈರಿಂಗ್ ನಡೆದಿರುವಂಥದ್ದು. ಸಲೀಂ ಮೇಲಿನ ಫೈರಿಂಗ್ ಹಿಂದೆ ಇದ್ದಾನ ಮುಬಾರಕ್. ಫೈರಿಂಗ್ ನಡೆದ ಸ್ಥಳದಲ್ಲಿನ ಅಂಗಡಿಗಳಲ್ಲಿದ್ದ ಸಿಸಿಟಿವಿ ಡಿವಿಆರ್ ವಶಕ್ಕೆ ಪಡೆದಿರೋ ಪೊಲೀಸರು ನೆಲಮಂಗಲ ಡಿವೈಎಸ್ಪಿ ಜಗದೀಶ್ ನೇತೃತ್ವದಲ್ಲಿ 2 ತಂಡ ಮಾಡಿ ತನಿಖೆ ಕೈಗೊಂಡಿದ್ದಾರೆ. ಈ ವೇಳೆ ಮುಬಾರಕ್ ಅನ್ನುವನ ಮೇಲೆಯೇ ಡೌಟ್ ಬಂದಿದೆ. ಅಷ್ಟಕ್ಕೂ 2012ರಲ್ಲಿ ರಾಮನಗರ ಕಾರ್ಪೊರೇಟರ್ ಕೊಲೆ ಪ್ರಕರಣದಲ್ಲಿ ಮುಬಾರಕ್ಗೆ ಜೀವಾವಧಿ ಶಿಕ್ಷೆಯಾಗಿದೆ. ಬೆಳಗಾವಿ ಜೈಲಿನ ಅಪರಾಧಿ 1.5 ತಿಂಗಳು ಪೆರೋಲ್ ಪಡೆದು ಹೊರಬಂದಿದ್ದ. ಆದರೆ 4 ತಿಂಗಳಾದ್ರೂ ವಾಪಸ್ಸಾಗಿಲ್ಲ. ಈ ಸಂಬಂಧ ಬೆಳಗಾವಿ ಪೊಲೀಸರು ಕೂಡ ಆತನನ್ನ ಹುಡುಕಾಡ್ತಿದ್ದಾರೆ. ಅದೇ ಪಾಪಿ ಫೈರಿಂಗ್ ಮಾಡಿರೋ ಅನುಮಾನ ಇದೆ. ಈ ಅನುಮಾನಕ್ಕೆ ಕಾರಣ ಏನು ಅಂದ್ರೆ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸಲೀಂ ವಿರುದ್ಧ ಮುಬಾರಕ್ ಪತ್ನಿಗೆ ಸೋಲಾಗಿತ್ತು. ಇನ್ನು ಮುಬಾರಕ್ ಹಾಗೂ ಸಲೀಂ ನಡುವೆ ಸೈಟ್ ವಿಚಾರದ ಗಲಾಟೆನೂ ನಡೆದಿತ್ತು. ಅಷ್ಟೇ ಅಲ್ಲ, ಈ ಫೈರಿಂಗ್ ಹಿಂದೆ ಅಕ್ರಮ ಸಂಬಂಧದ ವಾಸನೆಯೂ ಇದೆ. ಈ 3 ಆಂಗಲ್ನಲ್ಲೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಬೀದಿಯಲ್ಲೇ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ಫೈರಿಂಗ್ ಆಗಿರೋದು ಜನ ಬೆಚ್ಚಿ ಬೀಳುವಂತೆ ಮಾಡಿದೆ. ನಾನು ಅಲ್ಲಿಂದ ಓದ್ತಾ ಇದ್ದೆ. ಅವ್ರ ಅಂಗಡಿಯಲ್ಲಿ ಕೂತಿದ್ರು. ನನಗೆ ಪಟಾಕಿ ಆವಾಜ್ ಥರ ಬಂತು. ಹೋಗಿ ನೋಡಿದ್ರೆ ಅವ್ರ ಮಗ ಓಡೋಗಿ ಹಿಡ್ಕೊಂಡ. ನೋಡಿದ್ರೆ ಇಲ್ಲಿ ಬುಲೆಟ್ ಇಲ್ಲಿ ತಗಲಿತ್ತು. ಇಡೀ ಅಂತ ಹೋದ್ರು ಅಷ್ಟೇ. ಆಮೇಲೆ ಅವ್ರು ಹಂಗೆ ಓಡೋದ. ಅವ್ನ ಹುಡುಗ ಯಾರೋ ಒಬ್ಬನೇ ಇದ್ದಿದ್ದವನು. ಫೈರಿಂಗ್ ನಿಂದ ಗಾಯಗೊಂಡಿರೋ ಸಲೀಂ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇತ್ತ ಪೊಲೀಸರು ಕಿರಾತಕರಿಗಾಗಿ ಬಲೆ ಬೀಸಿದ್ದಾರೆ. ಮಂಜುನಾಥ್, TV9, ನೆಲಮಂಗಲ.